ಕಿರಾತಕ ಸಿನಿಮಾ ಸ್ಟೈಲ್ನಲ್ಲಿ ಜೋಡಿ ಮದುವೆ ಆಗಿದ್ದಾರೆ. ಕಾರಲ್ಲೇ ಹಾರ ಬದಲಾಯಿಸಿಕೊಂಡು ಈ ವಿವಾಹವಾಗಿದ್ದಾರೆ ಜೋಡಿನು. ಕಿರಾತಕ ಸಿನಿಮಾ ಸ್ಟೈಲಲ್ಲೇ ಥೇಟ್ ಕ್ಲೈಮ್ಯಾಕ್ಸ್ ಹತ್ತತ್ರ ಯಶ್ ಮತ್ತೆ ಸಿನಿಮಾದ ಹೀರೋಯಿನ್ ಕಾರ್ನಲ್ಲೇ ಮದುವೆ ಆಗಿರ್ತಾರೆ. ಅಂಥದ್ದೇ ಸಿನಿಮೀಯ ಘಟನೆಯೊಂದು ನಡೆದು ಹೋಗಿದೆ ಬಳ್ಳಾರಿಯಲ್ಲಿ. ಬಲು ಅಪರೂಪದ ಮದುವೆ ಕಹಾನಿ ಇದು. ಕಾರಲ್ಲೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಶಿವಪ್ರಸಾದ್ ಮತ್ತು ಯುವತಿ. ಈ ಪ್ರೇಮ ವಿವಾಹಕ್ಕೆ ಯುವತಿಯ ಪೋಷಕರು ವಿರೋಧ ವ್ಯಕ್ತಪಡಿಸಿದ್ರು. ಈ ಕಾರಣಕ್ಕಾಗಿ ಈ ರೀತಿಯಾಗಿ ಮದುವೆ ಆಗಿದ್ದಾರೆ. ಭಾರಿ ಹೈಡ್ರಾಮಾ ಕೂಡ ಸೃಷ್ಟಿಯಾಗಿದೆ. ಇಷ್ಟೆಲ್ಲ ಗಲಾಟೆ ಗದ್ದಲದ ನಡುವೆ ಇವರು ಕಾರಲ್ಲೇ ಮದುವೆ ಆಗ್ಬಿಟ್ಟಿದ್ದಾರೆ. ನೋಡಿ, ಇದೇ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ಕಿರಾತಕ ಸಿನಿಮಾದ ಯಾವುದೋ ಸೀನ್ ನೋಡ್ತಾ ಇದ್ದೀನಿ ಅಂದ್ಕೋಬೇಡಿ. ಬಳ್ಳಾರಿಯಲ್ಲಿ ನಡೆದಿರುವಂಥ ನಿಜ ಘಟನೆ, ಅದರದ್ದೇ ದೃಶ್ಯಗಳು ನೀವು ನೋಡ್ತಾ ಇರೋದು. ಕಿರಾತಕ ಸಿನಿಮಾದಲ್ಲೂ ಹೀಗೆ ನಾಯಕಿಯನ್ನ ದೇವರಿಗೆ ಕೈ ಮುಗಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಹೀರೋಯಿನ್ಗೆ ಗೊತ್ತಾಗದ ಹಾಗೇನೆ ಕತ್ತಿಗೆ ತಾಳಿ ಕಟ್ಟಿ ಅದಾದ್ಮೇಲೆ ಆ ಸ್ಥಳದಿಂದ ಕರ್ಕೊಂಡು ಹೋಗೋ ದೃಶ್ಯ ಇದೆ. ಅದೇ ಥರ ಇಲ್ಲಿ ಇಬ್ರು ಕಾರ್ನಲ್ಲೇ ಕೂತ್ಕೊಂಡು ಹಾರ ಬದಲಾಯಿಸ್ಕೊಂಡು ಮದುವೆ ಆಗಿರೋ ಘಟನೆ ನೋಡಿ. ಎರಡು ದೃಶ್ಯಗಳು ಅಕ್ಕಪಕ್ಕ ನೋಡ್ಬೋದು ನೀವು. ಏನು ಬಹಳ ವ್ಯತ್ಯಾಸ ಅಂತ ಅನ್ಸೋದಿಲ್ಲ. ಅದೇ ರೀತಿ ಕಿರಾತಕ ಸಿನಿಮಾದಲ್ಲಿ ಯಾವ ರೀತಿ ಸಿಚುವೇಶನ್ ಕೂಡ ಸೇಮ್. ಪೋಷಕರ ವಿರೋಧ ಇರುತ್ತೆ, ಅವರಿಂದ ತಪ್ಪಿಸ್ಕೊಂಡು ಹುಡುಗ ಹುಡುಗಿ ಬರ್ತಾ ಇರ್ತಾರೆ. ರಸ್ತೆ ಮಧ್ಯೆನೇ ಕಾರ್ ನಿಲ್ಲಿಸಿ ದೇವಸ್ಥಾನದ ಮುಂದೆ ದೇವ್ರಿಗೆ ಕೈ ಮುಗಿದು ಯಶ್ ಅಲ್ಲೇ ನಾಯಕಿಗೆ ತಾಳಿ ಕಟ್ಟಿಬಿಡ್ತಾರೆ. ಅದಾದಮೇಲೆ ಯುವತಿನ ಅಲ್ಲಿಂದ ತಮ್ಮ ಮನೆ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಒಂದ್ಸಲ ತಾಳಿ ಕಟ್ಟಾದ್ಮೇಲೆ ನಮ್ಮನ್ನು ಬೇರೆ ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ. ಅದೇ ಥೇಟ್ ಅಂಥದ್ದೇ ಒಂದು ಘಟನೆ ಬಳ್ಳಾರಿಯಲ್ಲಿ ನಡೆದಿರೋದು. ಯಥಾವತ್ ಸಿನಿಮಾದ ಈ ದೃಶ್ಯದ ಜೆರಾಕ್ಸ್ ಕಾಪಿ ಅನ್ನೋ ಹಾಗೆ ಬಳ್ಳಾರಿಯಲ್ಲಿ ಈ ಘಟನೆ ನಡೆದಿದೆ. ಈ ಯುವಕ ಯುವತಿ ಪ್ರೀತಿಯಲ್ಲಿರ್ತಾರೆ. ಆದರೆ ಯುವತಿಯ ಪೋಷಕರು ಈ ಮದುವೆಗೆ ಅಥವಾ ಇವರಿಬ್ಬರ ಪ್ರೀತಿಗೆ ಒಪ್ಪಿರಲ್ಲ. ಅವರಿಂದ ತಪ್ಪಿಸ್ಕೊಂಡು ಹೋಗುವಾಗ ಭಾರಿ ಹೈಡ್ರಾಮಾ ನಡೆದಿದೆ. ಕಾರಲ್ಲೇ ಮದುವೆ ಮಾಡ್ಕೊಂಡಿದ್ದಾರೆ. ಫೋಟೋ ತೆಗಿಲ್ಲ, ಏನು ವಿಡಿಯೋ ಮಾಡಲ? ಫೋನ್ ತಂದು ಸರ್ ಬಲೋನ್ ಮೇಲೆ ಹೆಂಗ್ ಕರ್ಕೊಂಡು ಸರ್ ಮಾತುಗಳು ಮಾತಾಡಿದ್ದಾರೆ. ಬಣ್ಣದ ಮಾತುಗಳು, ಬಣ್ಣದ ಕಟ್ಟುಗಳು ತುಂಬಿಸಿದ್ದಾರೆ. ಆ ಹುಡುಗಿ ಅದನ್ನೇ ನಿಜ ಅನ್ಕೊಂಡಿದ್ದೆ. ಆದರೂ ನನ್ನ ನೋಡಿದಾಗ ಆ ಹುಡುಗಿ ಗೊತ್ತಾಯ್ತು ಎಲ್ಲ. ಆ ಹುಡುಗಿ ಏನಂತೇಳಿ ತಿಳಿದು ಬಂತು. ಕರ್ಕೊಂಡು ಹೋಗೋ ಪದ್ಧತಿ ಕೂಡ ಸರಿಗಿದ್ದಿಲ್ಲ. ಒತ್ತಾಕೊಂಡು ಹೋದ್ರು. ಒಂದು ಕೈಲಿದ್ದ ಕುತ್ತಿಗಿಲಿದ್ದ, ಒಂದು ಕೈಲಿದ್ದ ಕಾಲಿದ್ದ ಅವ್ರ ಅಣ್ಣನೇ ಎತ್ತಿದ್ದ. ಅವ್ರ ಮನೆಯವರು ಕೂಡ ಫೋರ್ಸಬಲ್ ಕಾರಲ್ಲಿ ಹಾಕಿದ್ರು. ಅದನ್ನ ನೀವು ರೆಕಾರ್ಡ್ ಮಾಡಿದಿರಿ, ಎಲ್ಲರೂ ನೋಡಿದ್ದೀರಿ. ಇದು ನ್ಯಾಯಪರಿತವಾಗಿ ನಮಗೆ ನ್ಯಾಯನೂ ಸಿಕ್ಕಿಲ್ಲ. ಈಗ ಹುಡುಗಿ ನನ್ನ ಹೆಂಡತಿ ನನ್ನಿಂದನೇ ಬರ್ತಿದ್ದೀನಿ, ನಿನ್ನಿಂದನೇ ಬರ್ತೀನಿ, ನಿನ್ನಿಂದನೇ ಇರ್ತೀನಿ ಅಂತ ಹೇಳ್ತಿದ್ದಾರೆ. ನಿನ್ನಿಂದನೇ ಬದುಕನ್ನು ಕಟ್ಕೊಂತೀನಿ ಅಂತ ಹೇಳಿದ್ದಾರೆ. ಇನ್ನು ಏನು ಹೇಳಿಲ್ಲ. ಬೆಳಿಗ್ಗೆ ಮುಂಜಾನೆ ಅದೇನೈತೆ 9 ಗಂಟೆ ಕ್ಲಿಯರ್ ಮಾಡ್ದೆ ಅಂತ ಹೇಳಿದ್ದಾರೆ. ಆದರೂ ನನಗೆ ನಂಬಿಕೆ ಬರ್ತಾನೇ ಇಲ್ಲ.
ಅಂದರೆ ರಕ್ಷಣೆ ಈಗ ಬೇಕು ನನಗೆ. ಎದಕ್ಕಂದರೆ ಅವರು ಎದಕ್ಕೂ ಮಾಡೋಕ್ಕೆ ಸಹಿಸಲ್ಲ. ಈಗ ಎಲ್ಲದಕ್ಕೂ ರೆಡಿ ಇರ್ತಾರೆ ಅವರು. ಪ್ರೆಸ್ಟೀಸ್ಗೋಸ್ಕರ ಮಗಳನ್ನೇ ಬಿಟ್ಕೊಡಲ್ಲ ಅವರು. ಇನ್ನು ಮಗಳೇ ನನ್ನ ಜೊತೆ ಬರ್ತಾಳೆ ಅಂದರೆ ನನ್ನ ಪ್ರಾಣ ಹೋಗೋ ಕೂಡ ಚಾನ್ಸಸ್. ಅವರಪ್ಪ ಅವರ ಮನೆಯವ್ರ ಕಡೆಯಿಂದ ಪ್ರಾಣ ಬೆದರಿಕೆ ಇದೆ. ಅವರೇ ಹೇಳಿದರು, ನಮ್ಮ ಊರು ಪೊಲಿಟಿಷನಲ್ಲಿ 26ನೇ ತಾರೀಕು ಅವ್ರ ಮನೆಯವ್ರು ಬಂದಾಗ ತುಂಡು ಕೆಡಿದ್ನಿ, ಅಡ್ಡ ಕೆಡಿದ್ನಿ, ಹೆಂಗೆ ಕೆಡಿದ್ನಿ ಅಂದರು. ಆದರೆ ನಾನು ಅವಕ್ಕೆಲ್ಲ ಅದ್ರಿಗೆ ಬಿದ್ದಿಲ್ಲ. ನಾನು ನನ್ನ ಪ್ರೀತಿಗೆ ನಿಜವಾಗಿ ನಿಂತೆ. ಬಾಳಿದ್ರು ಒಂದು ದಿನ ನಿಜ ಆಗಿ ಬಾಳೋಣ, ಸತ್ರ ಒಂದು ದಿನ ನಿಯತ್ತಾಗಿ ಸಾಯೋಣ ಅಷ್ಟೇ. ಡೀಟೇಲ್ಸ್ ಕೊಡ್ತಾರೆ ಶಿವಾನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ್, ಈಗ ನಾವು ಕೆಲವೊಂದಕ್ಕೆ ಅನ್ಕೊಳ್ತೀವಿ ಇದೆಲ್ಲ ಸಿನಿಮಾದಲ್ಲಿ ಅಷ್ಟೇ ಸಾಧ್ಯ ಅಂತ, ಬಟ್ ಇಂಥ ಘಟನೆಗಳು ಅದನ್ನು ಸುಳ್ಳಾಗಿಸುತ್ತೆ. ಕಾರಲ್ಲೇ ಮದುವೆ ಆಗುವಂತಹ ಸನ್ನಿವೇಶ ಯಾಕೆ ನಿರ್ಮಾಣ ಆಗಿತ್ತು? ವಿಜಯ್, ಪ್ರಮುಖವಾಗಿ ನಿನ್ನೆ ಈ ಒಂದು ಘಟನೆ ನಡೆದಿರುವಂಥದ್ದು. ಅಂದರೆ ಯುವತಿಯ ಪೋಷಕರು ಬಲವಂತವಾಗಿ, ಅಂದರೆ ಪ್ರೀತಿಸಿ ಮದುವೆ ಆದಂಥ ಅಮೃತ ಎಂಬ ಯುವತಿಯನ್ನ ಏನು ಎಳೆದೊಯ್ದು ಕಾರ್ನಲ್ಲಿ ಹಾಕುವಂಥ ಒಂದು ದೃಶ್ಯ ಏನು ಸಾಕ್ಷಿಯಾಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ, ಕೊಪ್ಪಳದ ಮೂಲದ ಅಮೃತ ಏನಿದಾರಲ್ಲ, ಅವರು ಬಳ್ಳಾರಿಯ ತೆಕ್ಕಲಕೋಟೆ ಹುಡುಗ ಅಂದರೆ ಶಿವಪ್ರಸಾದ್ ಎಂಬುವ್ರನ್ನ ಪ್ರೀತಿಸಿ ಮದುವೆ ಕೂಡ ಆಗಿರ್ತಾರೆ. ಅಂದರೆ ಯಾವ ರೀತಿ ಮದುವೆ ಅಂತ ಹೇಳಿದ್ರೆ, ಅದು ಕಿರಾತಕ ಫಿಲ್ಮ್ ಸ್ಟೈಲ್ನಲ್ಲಿ ಆ ಕಾರ್ನಲ್ಲಿ ಕುಳಿತು ಇಬ್ಬರು ಕೂಡ ಹಾರ ಬದಲಿಸುವ ಮೂಲಕ ಮದುವೆಯನ್ನ ಮಾಡ್ಕೊಂಡಿರ್ತಾರೆ. ತದನಂತರ ನಮಗೆ ರಕ್ಷಣೆ ಬೇಕಾ ಅನ್ನುವಂತ ಒಂದು ನಿಟ್ಟಿನಲ್ಲಿ ತೆಕ್ಕಲಕೋಟೆ ಪೊಲೀಸ್ ಠಾಣೆಯ ಮೆಟ್ಲನ್ನ ಕೂಡ ಯುವಕ ಮತ್ತೆ ಯುವತಿ ಏರಿರ್ತಾರೆ. ಈ ಸಂದರ್ಭದಲ್ಲಿ ಯುವತಿ ಕೂಡ ಕೆಲವೊಂದಿಷ್ಟು ಏನು ಪೊಲೀಸ್ ಅಧಿಕಾರಿಗಳು ಕೂಡ ಯುವತಿಯನ್ನ ವಿಚಾರಿಸುವಂತ ಸಂದರ್ಭದಲ್ಲಿ ಯುವತಿ ಕೂಡ ಸಾಕಷ್ಟು ಗೊಂದಲದ ಹೇಳಿಕೆಯನ್ನ ನೀಡಿರುವಂತದ್ದು. ಅದರಲ್ಲೂ ಕೂಡ ನಾನು ಪೋಷಕರನ್ನ ನೋಡಿಕೊಂಡು ಬರ್ತೀನಿ ಅನ್ನುವಂತ ಒಂದು ಹೇಳಿಕೆಯನ್ನ ಯುವತಿ ನೀಡಿರುವಂತದ್ದು. ತದನಂತರದಲ್ಲಿ ಆಕೆಯನ್ನ ಬಳ್ಳಾರಿಯ ಶಾಂತಿಧಾಮ ಅಂದ್ರೆ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡಿರುವಂತದ್ದು. ತದನಂತರದಲ್ಲಿ ರಾತ್ರಿ ವೇಳೆಗೆ ಯುವತಿಯನ್ನ ಏನು ತವರು ಮನೆಗೆ ಕರೆದುಕೊಂಡು ಹೋಗ್ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಕೊಪ್ಪಳದಿಂದ ಕೂಡ ಯುವತಿಯ ಪೋಷಕರು ಕೂಡ ಬಂದಿದ್ರು. ತದನಂತರದಲ್ಲಿ ಯುವತಿ ಏಕಾಏಕಿ ಆ ಹುಡುಗನನ್ನ ನೋಡುತ್ತಂತೆ, ಅಂದ್ರೆ ಶಿವಪ್ರಸಾದ್ನನ್ನ ಕಾಣ್ತಿದ್ದಂತೆ ನಾನು ಮನೆಗೆ ಹೋಗೋದಿಲ್ಲ, ಬಲವಂತವಾಗಿ ನನ್ನ ಮೇಲೆ ರಕ್ಷಣೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಗೋಗರಿದಿರುವಂತದ್ದು. ತದನಂತರದಲ್ಲಿ ಅದೇ ಯುವತಿಯನ್ನ ಬಲವಂತವಾಗಿ ಯುವತಿಯ ಪೋಷಕರು ಕಾರಿನಲ್ಲಿ ಹತ್ತಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಏಕಾಏಕಿ ಯುವಕ ಕೂಡ ಕಾರನ್ನ ಅಡ್ಡಗಟ್ಟಿ ಶಿವಪ್ರಸಾದ್ ನನ್ನ ಪ್ರೇಯಸಿ ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ರಕ್ಷಣೆಯನ್ನ ಕೇಳಿರುವಂತದ್ದು. ತದನಂತರದಲ್ಲಿ ಅಲ್ಲಿದ್ದಂತ ಸ್ಥಳೀಯ ಪೊಲೀಸರು ಮತ್ತೆ ಏನು ಇತರೆ ಜನರು ಕೂಡ ಅಲ್ಲಿ ಧಾವಿಸಿ ಆ ಹುಡುಗಿಯನ್ನ ಮತ್ತೆ ಏನು ಮರಳಿ ಏನು ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಆದ್ರೆ ಕಳೆದ ಡಿಸೆಂಬರ್ 26ರಂದು ಈ ಒಂದು ಯುವತಿ ಕೊಪ್ಪಳದಿಂದ ಬಳ್ಳಾರಿಗೆ ಬಂದು ಆ ಯುವಕನನ್ನ ಮದುವೆ ಕೂಡ ಮಾಡಿರುವಂತದ್ದು. ಅಂದ್ರೆ ಕಾರಿನಲ್ಲಿ ಸಿನಿಮಾ ರೀತಿಯಲ್ಲಿ ಕಾರಿನಲ್ಲಿ ಮದುವೆ ಆಗಿರುವಂತದ್ದು. ಹೀಗಾಗಿ ಅವರು ರಿಜಿಸ್ಟರ್ ಆಗಿಲ್ಲ, ಜೊತೆಗೆ ನಾವೇ ನಿಮ್ಮನ್ನ ಖುದ್ದಾಗಿ ಕರೆದು ಮದುವೆ ಮಾಡ್ತೀವಿ ಬನ್ನಿ ಅನ್ನುವಂತ ಒಂದು ನಿಟ್ಟಿನಲ್ಲಿ ಯುವತಿಯ ಪೋಷಕರು ಕೂಡ ಅಮೃತಾಳಿಗೆ ತಿಳಿಸಿರುವಂತದ್ದು. ಹೀಗಾಗಿ ಸಾಕಷ್ಟು ಗೊಂದಲ, ಅಂದ್ರೆ ಯುವತಿಯ ದ್ವಂದ್ವ ಹೇಳಿಕೆಯಿಂದ ಸಾಕಷ್ಟು ಗೊಂದಲ ನಿರ್ಮಾಣ ಆಗಿರುವಂತದ್ದು. ಕೊನೆಯದಾಗಿ ನನಗೆ ಪ್ರೇಯಸಿ ಬೇಕನ್ನುವಂತ ಒಂದು ನಿಟ್ಟಿನಲ್ಲಿ ಪಟ್ಟನ್ನ ಹಿಡಿದು ಇಡೀ ರಾತ್ರಿ ಶಿವಪ್ರಸಾದ್ ಯುವಕ ಏನಿದಾರಲ್ಲ ಅವರು ಸಾಂತ್ವನ ಕೇಂದ್ರ ಮುಂದೆ ಕಾದು ಕುಳಿತಿರುವಂತದ್ದು. ಜೊತೆಗೆ ಈ ಒಂದು ಮದುವೆ ಏನಿದೆಯಲ್ಲ ಇದು ಕಾನೂನಾತ್ಮಕವಾಗಿಲ್ಲ ಅನ್ನುವಂತ ಒಂದು ನಿಟ್ಟಿನಲ್ಲಿ ಯುವತಿಯ ಪೋಷಕರು ವಾದವನ್ನ ಮಾಡ್ತಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಶಿವಾನಂದ್. ಸೊ ಈ ಕೇಳಿಸ್ಕೊಂಡ್ರಲ್ಲ, ಇದಿಷ್ಟು ನಡೆದಿರೋ ಕತೆ ಆಲ್ಮೋಸ್ಟ್ ಕಿರಾತಕ ಸಿನಿಮಾ ಸ್ಟೈಲಲ್ಲೇ. ಅದು ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾ ಕೆರಿಯರ್ಗೆ ಒಂದು ಬೇರೆ ದಿಕ್ಕು ಸೂಚಿಸಿದಂಥ ಸಿನಿಮಾ, ರಿಮೇಕ್ ಸಿನಿಮಾ. ಅದರಲ್ಲೂ ಕೂಡ ಅಷ್ಟು 2 ಹಳ್ಳಿ ಇರುತ್ತೆ. ಒಂದು ಹಳ್ಳಿಯಲ್ಲಿ ಹೀರೋಯಿನ್, ಮತ್ತೊಂದು ಹಳ್ಳಿ ಹುಡುಗ ಹೀರೋ. ಎರಡೂ ಊರಿನ ಮಧ್ಯೆ ದೊಡ್ಡ ವಿವಾದ ಇರುತ್ತೆ. ಆ ಕಾರಣಕ್ಕೆ ಮದುವೆಗೆ ಒಪ್ಪಲ್ಲ ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ. ಆ ಟೈಮಲ್ಲಿ ಹೀರೋಯಿನ್ನ ಕಾರಲ್ಲಿ ಎತ್ತಾಕೊಂಡು ಬರೋದು, ಆನ್ ದ ವೇ ದೇವಸ್ಥಾನದ ಮುಂದೆ ಕಾರ್ ನಿಲ್ಲಿಸಿ ದೇವ್ರಿಗೆ ಕೈ ಮುಗಿ ಅಂತ ಹೇಳಿ ಕತ್ತಿಗೆ ತಾಳಿ ಕಟ್ಟೋ ಸೀನ್ ಸ್ಕ್ರೀನ್ ಎಡಭಾಗದಲ್ಲಿ ನೀವು ಗಮನಿಸ್ತಾ ಇರೋದು. ಅದು ಕಿರಾತಕ ಸಿನಿಮಾದ ದೃಶ್ಯ. ಬಲಭಾಗದಲ್ಲಿ ನೀವು ನೋಡ್ತಾ ಇರೋದು ಅದೇ ರೀತಿ ಯಥಾವತ್ ಬಳ್ಳಾರಿಯಲ್ಲಿ ನಡೆದಿರೋ ಘಟನೆ ದೃಶ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.